ನಮಸ್ಕಾರ. ಮನುಷ್ಯ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು, ಬನ್ನಿ ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಇವರು ಒಂದು 4 ಜನ, ಈ ಖತರ್ನಾಕ್ ಬುದ್ಧಿಯವರು ಒಂದು 4 ಜನ ಭದ್ರನ ಮನೆ ಹತ್ರ ಹೋಗಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಭದ್ರಾ 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 ಅಂತ ಕೂಗ್ತಾರೆ. ಓಹೋ, ಏನು ಗ್ಯಾಂಗ್ ಸಮೇತ ಬಂದಿರೋದು ಅಂತೇಳ್ಬಿಟ್ಟು ಆಚೆಗೆ ಹೋಗ್ತಾನೆ. ಆಮೇಲೆ ಅವ್ರು ಏನೇನೋ ಮಾತಾಡೋಕ್ಕೆ ಹೋಗ್ತಾರೆ. ನನಗೆ ಈಗ ಟೈಮ್ ಇಲ್ಲ, ನೀವು ಹೋಗಿ ಸುಮ್ಮನೆ, ಇವಾಗ ನಾನು ಮಾತಾಡೋಕ್ಕೆ ಟೈಮ್ ಇಲ್ಲ ನನಗೆ ಅಂತೇಳ್ಬಿಟ್ಟು ಅವ್ನು ಒಳಗಡೆ ಹೋಗ್ತಾನೆ. ಆವಾಗ ಹುರ್ಕೊಂಡು, ನೋಡು ನಾವು ಕರೆದ್ರೂ ಎಷ್ಟು ಜಂಬದಿಂದ ಹೋಗ್ತಾನೆ ಅವನು, ಎಷ್ಟು ಅಹಂಕಾರ ಇದೆ ಅವನಿಗೆ ಅಂತೇಳಿ ಬೈಕೊಂಡು 4 ಜನನೂ ಹೋಗ್ತಾರೆ ವಾಪಸ್ಸು. ಆಮೇಲೆ ಭದ್ರ ಏನು ಮಾಡ್ತಾನೆ ಪಾಪ, ಬಸ್ರಿ ಹೆಂಗ್ಸಲ್ಲ ಅಂತೇಳ್ಬಿಟ್ಟು ರೋಡಿಗೆ ಇದು ಹಟ್ಟಿಗೆಲ್ಲ ಪಾಚಿ ಕಟ್ಟೈತೆ ಅಂತ ಅಲ್ಲಿಗೆಲ್ಲ ಮಣ್ಣು ಹಾಕಿ ಎಲ್ಲ ಸಮ ಮಾಡ್ತಾನೆ, ಎಲ್ಲರೂ ಜಾರು ಬಿದ್ದುಬಿಡ್ತಾಳೆ ಅಂತ ಹೇಳ್ಬಿಟ್ಟು. ಆಮೇಲೆ ಮನೆಯಲ್ಲಿ ಎಲ್ಲ ವಸ್ತುನೂ ತಂದಿಟ್ಬಿಟ್ಟು ಅವಕ್ಕೆಲ್ಲ ಬಾಡಿಗೆ ಕೊಡು ಬಳಸಿ ಅಂತ ಹೇಳ್ತಾನೆ. ಆಯಿತು ಕೊಡೋಣ ಬಿಡಿ ಅಂತೇಳಿ ಎಲ್ಲಕ್ಕೂ ಬಾಡಿಗೆ ಕೊಡ್ತೀನಿ ಅಂತೇಳಿ. ಆಮೇಲೆ ಫ್ರಿಜ್ಜಿಂದ ವಾಷಿಂಗ್ ಮಿಷಿನ್ನು ಎಲ್ಲನೂ ತಂದಿಟ್ಟಿರ್ತಾನೆ. ಎಲ್ಲವನ್ನೂ ಬಳಸ್ಕೊಂಡು ಇಷ್ಟಿಷ್ಟು ಬಾಡಿಗೆ ಅಂತ ಬರೆದು ಅಂಟಿಸಿರ್ತಾನೆ. ಇವಳು ಏನು ಯೂಸ್ ಮಾಡ್ತಾಳೋ ಅಷ್ಟಕ್ಕೆಲ್ಲದಕ್ಕೂ ಅವ್ನು ಬಾಡಿಗೆ ಕೊಡಬೇಕು, ಅವಳು ಬಾಡಿಗೆ ಕೊಡಬೇಕು ಅಂತ ಬರೆದಿರ್ತಾನೆ. ಆದರೆ ಅವಳೇನು ಐಡಿಯಾ ಮಾಡ್ತಾಳೆ ಅಂದರೆ, ಇವನ ಬಟ್ಟೆ ಶರ್ಟ್ಗಳನ್ನೆಲ್ಲ ಒಗೆದು ಐರನ್ ಮಾಡಿಟ್ಟಿರ್ತಾಳೆ. ಆಮೇಲೆ ಬಾಡಿಗೆ ಎಷ್ಟಾಗಿದೆ ಲೆಕ್ಕ ಹಾಕ್ಕೊಡು ಅಂತ ಕೇಳ್ತಾನೆ. ಆವಾಗ ಅವಳು ಹೇಳ್ತಾಳೆ, ಆಯಿತು ನಾನು ಲೆಕ್ಕ ಹಾಕಿ ಇಟ್ಟಿದ್ದೀನಿ, ನಾನು ಇಷ್ಟೆಲ್ಲ ಬಳಸ್ಕೊಂಡಿದ್ದೀನಿ, ಅಷ್ಟಕ್ಕೆ ಅಲ್ಲಿ ಆ ಕಡೆ ತಿರುಗಿ ನೋಡಿ ಐರನ್ ಮಾಡಿ ಶರ್ಟ್ ಇಟ್ಟಿದ್ದೀನಿ, ಇನ್ನೂ ದುಡ್ಡು ಮಿಕ್ಕುತ್ತೆ, ಅದನ್ನು ನೀವೇನಕ್ಕಾದ್ರೂ ಬಳಸ್ಕೋಬೋದು ಅಂತ ಹೇಳ್ತಾಳೆ. ಈ ಕಡೆ ಅಜ್ಜಿ ಹೋಗಿ ಅದು ವಾಷಿಂಗ್ ಮಿಷನ್ನು ಮತ್ತು ಅವೆಲ್ಲ ನೋಡ್ಕೊಬರುತ್ತೆ. ಇವು ಎಲ್ಲ ತಂದಿಟ್ಬಿಟ್ಟಿದ್ದಾನೆ ಭದ್ರ, ಭಾಳ ಇದ್ದಾನೆ ಇವನು ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಹೋಗಿರುತ್ತೆ. ಖುಷಿಯಾಗಿರುತ್ತೆ. ಒಂದು ಕಡೆ ಮೊಮ್ಮಗಳು ಏನು ಕೆಲಸ ಮಾಡ್ದಂಗೆ ಪಾಪ ಪ್ರೆಗ್ನೆಂಟು, ಸದ್ಯ ತಂದಿಟ್ಟವನಲ್ಲ ಅಂತ ಒಂದು ಕಡೆ ಖುಷಿಯಾಗಿರುತ್ತೆ. ಇನ್ನೊಂದು ಕಡೆ ಬಟ್ಟೆ ಒಗೆಯೋಕ್ಕೆ ಎಲ್ಲಿಗೆ ಹೋಗ್ತಾಯಿದೆಯೇ ವಿದ್ಯಾ ಅಂತ ಹೋಗುತ್ತೆ. ಅದಕ್ಕೆ ಅಮ್ಮಮ್ಮ ಸ್ವಲ್ಪ ಬಟ್ಟೆ ಇದ್ದು ಒಗೆದ್ಬಿಡೋಣ ಅಂತ ಹೋಗ್ತಾಯಿದ್ದೀನಿ ಅಂತ. ಈಗ ನೀನು ಒಗೆಯೋಕ್ಕಾಗುತ್ತಾ, ಹೋಗು, ಚಂಪಾ ಇದ್ದಾಳೆ, ಚಂಪಾ ಒಗಿತಾಳೆ ಅಂತ. ಆಮೇಲೆ ಚಂಪಾ ಇಲ್ಲ, ಚಂಪನ ಕೈಯಲ್ಲಿ ಯಾಕೆ, ನಾನೇ ಒಗ್ದಾಕ್ತೀನಿ ಅಂತ. ಆಮೇಲೆ ಇಲ್ಲ ಚಂಪಾ ಒಗಿತಾಳೆ ಅಂತ. ಆಮೇಲೆ ಬೇಡ ಅಂತೇಳಿ ಭದ್ರ ಅದನ್ನೆಲ್ಲ ಕೇಳಿಸ್ಕೊಂಡಿದ್ದ ನಿನ್ನೆ. ಇವತ್ತು ಹೋಗಿ ವಾಷಿಂಗ್ ಮಿಷನ್ನೇ ತೊಗೊಂಡು ಬಂದಿದ್ದಾನೆ. ವಾಷಿಂಗ್ ಮಿಷಿನ್ ತಂದು ಇದಕ್ಕೆ ಹಾಕ್ಕೊಂಡ್ರೆ ಬಾಡಿಗೆ ಕೊಡಬೇಕು ಅಂತ ಹೇಳಿರ್ತಾನೆ. ಆಯಿತು ಕೊಡೋಣ ಬಿಡಿ ಅಂತ ಹೇಳಿರ್ತಾಳೆ. ಇವತ್ತು ಮಂಚ ಬಂದುಬಿಟ್ಟಿದೆ, ಹೊಸ ಮಂಚ. ಆ ಮಂಚನ ಫಿಕ್ಸ್ ಮಾಡೋರು ಬಂದಿರ್ತಾರೆ 4 ಜನ. ಆಮೇಲೆ ಬಂದು ಕರೀತಾರೆ. ಕರೆದಾಗ ವಿದ್ಯಾ ಆಚೆ ಬರ್ತಾಳೆ. ಮೇಡಮ್ ಹೊಸ ಮಂಚ ಬಂದಿದೆ, ಹಾಗಾಗಿ ಭದ್ರ ಸರ್ ಕಳಿಸಿದ್ದಾರೆ, ಫಿಕ್ಸ್ ಮಾಡಬೇಕು ಮೇಡಮ್ ಅಂತ. ಸರಿ ಹೋಗಿ ಫಿಕ್ಸ್ ಮಾಡಿ ಒಳಗಡೆ ಅಂತ ಹೇಳ್ತಾಳೆ. ಫಿಕ್ಸ್ ಮಾಡ್ತಾನೆ. ಫಿಕ್ಸ್ ಮಾಡಿ ಎಲ್ಲ ಹೋಗ್ತಾರವರು. ಆಮೇಲೆ ಹಾಸಿಗೆ ಎಲ್ಲ ಹಾಕಿ ದಿಂಬುಗಳು ಹಾಕಿ ಎಲ್ಲ ರೆಡಿ ಮಾಡಿ ಹೋಗಿರ್ತಾರೆ. ಇವಳು ಕೆಲಸ ಮಾಡಿ ಸಾಕಾಗಿರುತ್ತೆ. ಅಪ್ಪ ಸುಸ್ತಾಯಿತು, ನೀನು ನನಗೋಸ್ಕರ ಅಲ್ಲ ಕಂದ, ನಿನಗೋಸ್ಕರ ನಿಮ್ಮಪ್ಪ ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು ಮಗಿನ ಹತ್ರ ತಮಾಷೆ ಮಾಡ್ಕೊಂಡು ಮಾತಾಡ್ಕೊಂಡು, ಶಪ್ಪ ಸಾಕಾಗೋಗಿದೆ ಇವತ್ತು, ನಾನು ಮಲ್ಕೋತೀನಿ, ನಿನಗೋಸ್ಕರನೇ ತಂದಿದ್ದಾರೆ, ಆದರೆ ಬಿಂಕದಲ್ಲಿ ಹೇಳಂಗಿಲ್ಲ ಅಷ್ಟೇ, ಮಲ್ಕೋತೀನಿ ಅಂತ ಮಲ್ಕೋತಾಳೆ. ಆದರೆ ಅವನು ಬರ್ತಾನೆ ಅಷ್ಟೊತ್ತಿಗೆ ಭದ್ರ. ಇವಳು ಮಲಗಿರ್ತಾಳೆ, ಬರ್ತಾನೆ. ಏ ವಿದ್ಯಾ ಎಳೆ ಮೇಲೆ ಅಂತಾನೆ. ಎಲ್ಲ ನನ್ನ ಹೆಸರು ವಿದ್ಯಾ, ವಿದ್ಯಾ ಎಳೆ ಮೇಲೆ, ಎಳೆ ಮೇಲೆ, ನಂದು ಬೆಡ್ಡು ಎಳೆ ಮೇಲೆ ಅಂತಾನೆ. ಅದಕ್ಕೆ ಇವಳು ಏನು ಮಾತಾಡಲ್ಲ. ಆಮೇಲೆ ವಿದ್ಯಾ ಏಳೆ ಅಂತ ತುಂಬ ಹೊತ್ತು ಹೇಳಿಸ್ತಾನೆ. ಅವಳು ನಾನು ಎದ್ದರೆ ಮತ್ತೆ ಜಗಳ ತೆಗಿತಾರೆ, ಏನೇನೋ ಮಾತಾಡ್ತಾರೆ, ಬೇಡ ಮಾತಾಡೋದೇ ಬೇಡ ಅಂತ ಸುಮ್ಮನೆ ಮಲ್ಕೊಂಡಿರ್ತಾಳೆ. ಅವಳು ಮಲ್ಕೊಂಡು ನಿದ್ದೆ ಮಾಡೋಂಗೆ ಮಾಡ್ತಿರ್ತಾಳೆ. ನಿದ್ದೆ ಮಾಡ್ತಿಲ್ಲ ಅಂತ ಇವನಿಗೂ ಗೊತ್ತಾಗ್ಬಿಡುತ್ತೆ. ನಿದ್ದೆ ಮಾಡೋನ್ನ ಎಬ್ಬಿಸ್ಬೋದು, ನಾಟಕ ಆಡೋರನ್ನ ಎಬ್ಬಿಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು, ನಾನು ದುಡ್ಡು ಕೊಟ್ಟು ಮಂಚ ತಂದಿರೋದು, ನಾನು ಯಾಕೆ ಕೆಳಗೆ ಮಲ್ಕೊಳ್ಳಿ, ಆಯಿತು ಬೆಳಗ್ಗೆ ವಿಚಾರಿಸ್ಕೊತೀನಿ ಅಂತ ಹೇಳ್ಬಿಟ್ಟು ಒಂದು ದಿಂಬು ತಂದು ಮಧ್ಯಕ್ಕಿಟ್ಟು ನಾನು ಈ ಕಡೆ ಮಲ್ಕೋತೀನಿ ಅಂತ ಮಲ್ಕೋತಾನೆ. ಆಮೇಲೆ ಬೆಳಗ್ಗೆವರೆಗೂ ಅವನು ಆ ಕಡೆ ಒದ್ದಾಡ್ತಾನೆ, ಇವನು ಈ ಕಡೆ ಒದ್ದಾಡ್ತಾಳೆ, ಅವನು ಆ ಕಡೆ ಒದ್ದಾಡ್ತಾನೆ, ಇವಳು ಈ ಕಡೆ ಒದ್ದಾಡ್ತಾಳೆ. ಅತ್ಲೇ ಬೆಳಗ್ಗೆ ಆಗೋಗುತ್ತೆ.
ಬೆಳಗ್ಗೆ ಎದ್ದು ಮುಖ ಉಜ್ಕೊಂಡು ಎದ್ದು ಕೂತ್ಕೊಂಡು ನೀವು ಯಾಕೆ ನನ್ನ ಪಕ್ಕ ಬಂದು ಮಲ್ಕೊಂಡ್ರಿ ಅಂತಂತಾರೆ. ನೀನು ಯಾಕೆ ನಾನು ತಂದಿದ್ದು ಮಂಚದ ಮೇಲೆ ಮಲ್ಕೊಂಡೆ ಅಂತ. ಅಯ್ಯೋ ಶಿವನೇ, ಅದಕ್ಕೇನು ಮಾಡೋಕ್ಕತ್ತೆ, ನಿದ್ದೆ ಬಂದು ಮಲ್ಕೊಂಡೆ ಅಂತಾಳೆ. ಆಮೇಲೆ ನಿದ್ದೆ ಬಂದು ಮಲ್ಕೊಬಿಟ್ಲು. ಆಮೇಲೆ ಅಜ್ಜಿ ಈ ಕಡೆ ಭದ್ರನ ಕರ್ದ್ಬರೋಗು ಅಂತ ಕಳಿಸುತ್ತೆ. ಭದ್ರ ಬರ್ತಾನೆ. ಬಂದಮೇಲೆ ಏನೋ ಭದ್ರ, ನಮ್ಮ ಮನೆಗೂ ಒಂದು ವಾಷಿಂಗ್ ಮಿಷನ್ನು ಒಂದು ಫ್ರಿಜ್ಜು ಬೇಕು ಕಣೋ, ಇವತ್ತೇ ಹೋಗಿ ತರೋಣ ಬಾರೋ ಅಂತ. ಆಮೇಲೆ ಅದಕ್ಕೆ ಯಾತ್ಕಮ್ಮಮ್ಮ, ಹೋಗು, ಈಗೇನು ಎಷ್ಟೊಂದು ಅಂಗಡಿಗಳವೆ, ಯಾವ ಅಂಗಡಿಲಾದ್ರು ತರ್ಬೋದು ಹೋಗು ಅಂತಾನೆ. ಅದೆಂಗೆ ತರಕತ್ತೆ, ಅವನೆಂತೆಂಥವೋ ಎಷ್ಟೋ ವರ್ಷದವು ಹಳೆವು ಪಳೆವು ಕೊಟ್ಬಿಟ್ರೆ ಏನು ಮಾಡೋದು, ಅದ್ರ ಬದಲು ಈಗ ಹೆಂಗೂ ನೀನು ತಂದಿರೋದು ಗೊತ್ತಲ್ಲ, ನಿನ್ನೆ ಕರ್ಕೊಂಡೋಗ್ಬಿಟ್ರೆ ಚೆನ್ನಾಗಿರೋದು ತರ್ಬೋದು ಅಂತ ಹೇಳ್ಬಿಟ್ಟು ಅಂತ. ಆಮೇಲೆ ಇನ್ನೇನೇನು ತಗೊಬಂದೆ ನೋಡು, ನಿನ್ನ ಹೆಂಡ್ತಿ ನೋಯ್ತಾಳೆ ಅಂತ ಎಲ್ಲ ತಂದು ಇಡ್ತಾ ಇದೆಯಲ್ಲ, ಹಿಂಗೆ ಅಲ್ವಾ ಅಂದ. ಮುದುಕಿ ಸುಮ್ಮನೆ ಕೂತ್ಕ, ಅದಲ್ಲ ಅಂತಾನೆ. ಸುಮ್ಮನಿರೋ, ನನಗೂ ಗೊತ್ತು ಕಣೋ, ಸುಮ್ಮನಿರೋ ಅಂತೇಳಿ ತಮಾಷೆ ಮಾಡುತ್ತೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಅವನ ತಮಾಷೆ ಮಾತು ಕೇಳಿಕೊಂಡು ಕೊನೆಗೆ ಹೋಗ್ತಾನೆ ಮನೆಗೆ ಹೋಗಿ ಅಲ್ಲಿ ನೋಡಿದ್ರೆ ಎಲ್ಲವೂ ತಂದಿಟ್ಟಿದ್ದಾನೆ. ಎಲ್ಲದೂ ಬಳಸ್ಕೊಂಡು ದುಡ್ಡು ಕೊಡು ಅಂತೇಳಿ ಇಟ್ಕೊಂಡು ಕೂತವನೆ. ಅಂದರೆ ನೋವಬಾರ್ದು, ನನ್ನ ಮಗಿಗೇನು ಕಷ್ಟ ಆಗಬಾರ್ದು ಅಂತ ಅವನ ಭಾವನೆ. ಆಗ ಮಂಚದ ಮೇಲೆ ಮಲಗಿರ್ತಾಳೆ. ನಿದ್ದೆ ಬಂದಂಗೆ ಆ್ಯಕ್ಟ್ ಮಾಡ್ತಾ ಆದರೆ ಹೇಳಲ್ಲ. ಆದರೆ ಎದುರಿಸಿ ಸಾಕಾಗೋಗುತ್ತೆ. ಆದರೆ ಹೇಳಲ್ಲ, ಎಷ್ಟು ಎದುರಿಸಿರೂ ಹೇಳಲ್ಲ. ಅವಳ ಪಾಡಿಗೆ ಅವಳು ಮಲ್ಕೋತಾಳೆ. ಇವನ ಪಾಡಿಗೆ ಇವನು ಮಲ್ಕೋತಾನೆ. ಒದ್ದಾಡ್ಕೊಂಡು ಹಂಗೆ ಮಲ್ಕೊಬಿಡ್ತಾರೆ ಅತ್ಲಾಗೆ. ಬೆಳಗ್ಗೆ ಎದ್ದು ನೋಡ್ಕೊಳ್ತಾರೆ, ಇಬ್ಬರು ಒಂದೇ ಮಂಚದ ಮೇಲೆ ಮಲಗಿದ್ದಾರೆ. ಆದರೆ ಅವಳು ಎಷ್ಟೊತ್ತಾದ್ರೂ ಆಮೇಲೆ ಎಚ್ಚರ ಆಗುತ್ತೆ. ಆವಾಗ ಎದ್ದು ಸರಿ ಅಂತೇಳ್ಬಿಟ್ಟು ಅವಳು ಇನ್ನು ರೆಡಿ ಆಗಬೇಕು. ಈಗ ಹಂಗೆ ಕಾಲು ಕಿರ್ಕೊಂಡು ಜಗಳಕ್ಕೆ ಬರ್ತಾ ಇರ್ತಾನೆ ವಿದ್ಯೆನ ಹತ್ರ. ಅವಳೇನು ಕೇರೆ ಮಾಡಲ್ಲ. ಮಗನಿಗೂ ಯಾರಿಗೋಸ್ಕರ ಮಾಡ್ತಾಯಿದ್ದೀರಾ, ನಿಮ್ಮ ಮಗನಿಗೋಸ್ಕರ ಮಾಡ್ತಾಯಿದ್ದೀರಾ, ನಿಮ್ಮ ಮಗಳಿಗೋಸ್ಕರ ಮಾಡ್ತಾಯಿದ್ದೀರಾ, ನಿಮ್ಮ ಹೆಂಡ್ತಿಗೋಸ್ಕರ ಮಾಡ್ತಾಯಿದ್ದೀರಾ ಅಂತ ಹಿಂಗೆ ತಿರುಗಿ ಬೀಳ್ತಾಳೆ. ಇವಾಗ ಹಂಗಾಗ್ಬಿಟ್ಟು ಹೆಂಡ್ತಿಗೋಸ್ಕರ ಮಾಡ್ತಾರೆ ಅಂಥೇಳಿ ತಮಾಷೆ ಮಾಡ್ತಾನೆ. ಹಂಗಾಗಿ ಏನೂ ಅನಿಸಲ್ಲ. ಈಗ ಸ್ವಲ್ಪ ಜಗಳನೂ ಕಡಿಮೆ ಆಗಿದೆ, ಅವಳಿಗೂ ಆರಾಮಾಗಿದೆ. ಏನು ಜಗಳ ಎಲ್ಲದನ್ನು ತಂದು ಇಟ್ಕೊಂಡಿದ್ದಾನೆ ಮನೆಗೆ, ಹೆಂಡ್ತಿಗೇನು ನೋವಾಗಬಾರ್ದು ಅಂತೇಳಿ. ಆದರೆ ಹೆಂಡ್ತಿ ಮೋಸ ಮಾಡಿದ್ಲಲ್ಲ, ಅದೊಂದು ಮನಸ್ಸಲ್ಲಿ ಇಟ್ಕೊಂಡು ತುಂಬ ಇಷ್ಟಪಡ್ತಿದ್ದ ಮಾತ್ರ. ಯಾವಾಗಲೂ ಅಮ್ಮಿ ಅಂದ್ಕೊಂಡು ಇಷ್ಟಪಡ್ತಿದ್ದೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.